ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ದೂರಿನ ವಿಚಾರಣೆ ಈಗ ಆರಂಭ ಆಗಿದೆ ಎನ್ನುವ ಮಾಹಿತಿ ಬರ್ತಾ ಇದೆ. ಸಿಎಂ ವಿರುದ್ಧದ ದೂರಿನ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ, ಕೆಳಗಿನ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳು ಮುಂದುವರಿಬಹುದು ಅನ್ನುವಂತಹ ಆದೇಶ ಬರ್ತಾ ಇದ್ದಂತೆ ಅದರ ಪ್ರಕ್ರಿಯೆಗಳು ಶುರುವಾಗಿದೆ. ಕೋರ್ಟ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಬಂದಿದ್ದಾರೆ. ದೂರಿನ ವಿಚಾರಣೆ ಆರಂಭ ಆಗಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಹಾಜರಾಗಿದ್ದಾರೆ. ಜನಪ್ರತಿನಿಧಿ ಕೋರ್ಟ್ಗೆ ನಿನ್ನೆ ಬಂದಂತಹ ಹೈಕೋರ್ಟ್ನ ಆದೇಶದ ಪ್ರತಿ ಸಲ್ಲಿಕೆಯಾಗಿದೆ. ಸಿಎಂ ವಿರುದ್ಧದ ದೂರಿನ ಕುರಿತು ಆದೇಶಕ್ಕೆ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೈಕೋರ್ಟ್ ತನ್ನ ಆದೇಶ ಬರೋವರೆಗೂ ಕೂಡ ಕೆಳ ನ್ಯಾಯಾಲಯಗಳ ಪ್ರಕ್ರಿಯೆಗಳಿಗೆ ತಡೆ ಕೊಟ್ಟಿತ್ತು. ಆದರೆ ನಿನ್ನೆ ಆದೇಶ ಬಂದ ಬೆನ್ನಲ್ಲೇ ಪ್ರಕ್ರಿಯೆಗಳನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಹಾಗಾಗಿ ಹೈಕೋರ್ಟ್ ಆದೇಶವನ್ನ ಪರಿಗಣಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ನೀಡಬೇಕು ಎನ್ನುವ ಮನವಿಯನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಾಡಿಕೊಳ್ತಾ ಇದ್ದಾರೆ. ಮೋಡ ಸುಳಿಯಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಂಕಷ್ಟ, ಮತ್ತೊಂದು ಟೆನ್ಷನ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ಕೋರ್ಟ್ಗೆ ಆಗಮಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ದೂರು ಕೊಟ್ಟವರಲ್ಲೊಬ್ರು ಸ್ನೇಹಮಯಿ ಕೃಷ್ಣ. ಜೊತೆಗೆ ರಾಜ್ಯಪಾಲರ ಬಳಿ ತನಿಖೆಗೆ ಅನುಮತಿ ಕೋರಿದ್ರು. ದೂರಿನ ಬೆನ್ನಲ್ಲೇ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ರು. ಅದೇ ಅನುಮತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಿಎಂ ಹೋಗಿದ್ರು. ಹೈಕೋರ್ಟ್ ಸಿಎಂ ಅರ್ಜಿಯನ್ನ ವಜಾಗೊಳಿಸಿತು. ಜೊತೆಗೆ ಕೆಳ ಹಂತದ ನ್ಯಾಯಾಲಯಗಳ ಪ್ರಕ್ರಿಯೆಗಳನ್ನು ಮುಂದುವರಿಸಬಹುದು ಅಂತ ಆದೇಶ ನೀಡಿತು. ಅದರ ಬೆನ್ನಲ್ಲೇ ಈಗ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸಿಎಂ ವಿರುದ್ಧದ ದೂರಿನ ಕುರಿತು ಆದೇಶಕ್ಕೆ ದೂರುದಾರರ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ರಾಜ್ಯಪಾಲರ ತನಿಖೆ ಕೊಟ್ಟಂತಹ ಅನುಮತಿ ಸರಿ ಇದೆ ಎನ್ನುವ ಆದೇಶ ಹೈಕೋರ್ಟ್ನಿಂದ ಬಂದ ಬೆನ್ನಲ್ಲೇ ಹೈಕೋರ್ಟ್ ಆದೇಶವನ್ನ ಪರಿಗಣಿಸಿ ಆದೇಶವನ್ನ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ದೂರುದಾರರ ಪರ ವಕೀಲರಿಂದ ವಾದ ಶುರುವಾಗಿದೆ. ನಿನ್ನೆ ಬಂದ ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ನೀಡಿದ್ದಾರೆ ಕೋರ್ಟ್ಗೆ. ಅದನ್ನಾಧರಿಸಿ ಆದೇಶ ನೀಡುವಂತೆ ಮನವಿಯನ್ನು ಮಾಡ್ತಾ ಇದ್ದಾರೆ. ದೂರುದಾರನ ದೂರಿನ ಕುರಿತು ಕೂಡ ಈಗಾಗಲೇ ವಿಚಾರಣೆಗಳಾಗಿ ಆದೇಶ ಕಾಯ್ದಿರಿಸಲಾಗಿತ್ತು. ಆದ್ರೆ ಯಾವಾಗ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ, ಆಗ ಕೆಳ ಹಂತದ ನ್ಯಾಯದ ಪ್ರಕ್ರಿಯೆಗಳಿಗೆ ತಡೆಯಾಗಿತ್ತು. ಆದರೆ ನಿನ್ನೆ ಆ ಎಲ್ಲ ತಡೆ ತೆರವು ಆದ ಬೆನ್ನಲ್ಲೇ ಇಂದು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಹೈಕೋರ್ಟ್ನ ಆದೇಶವನ್ನ ನೀಡಿ ಆ ಪ್ರತಿಯನ್ನ ನೀಡಿ ಆದೇಶ ಕೊಡುವಂತೆ ಮನವಿ ಮಾಡಿಕೊಡ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿನ್ನೆ ಬಹಳ ದೊಡ್ಡ ಶಾಕ್ ಕೊಡ್ತು ಹೈಕೋರ್ಟ್. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಕಾದಿದ್ಯಾ? ಏನ್ ನಡೀತಾ ಇದೆ? ಕೋರ್ಟ್ನ ಕಲಾಪಗಳು ಆರಂಭ ಆದಂತೆ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರತಿಮಾ, ನಿನ್ನೆ ಏನೊಂದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಹೈಕೋರ್ಟ್ ನಲ್ಲಿ ನೀಡಲಾಗಿತ್ತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡಿ ಈ ಒಂದು ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಏನು ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಜನಪ್ರತಿನಿಧಿ ಆಗಿರೋ ಕಾರಣದಿಂದಾಗಿ ಈ ಒಂದು ಕೋರ್ಟ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರ ವಕೀಲರಾದಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೋರ್ಟ್ಗೆ ಹಾಜರಾಗಿರುವಂತದ್ದು. ಈ ಸಂಬಂಧ ಈಗಾಗಲೇ ಹೈಕೋರ್ಟ್ ಆದೇಶವನ್ನ ಈಗಾಗಲೇ ಅಂದ್ರೆ ಆ ಒಂದು ಪ್ರತಿಯನ್ನ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇದೀಗ ಸಲ್ಲಿಕೆ ಮಾಡ್ಲಿರುವಂತದ್ದು. ಅಂದ್ರೆ ಈ ಒಂದು ಆದೇಶ ಹೈಕೋರ್ಟ್ ಕೊಟ್ಟಂತಹ ಆದೇಶದ ಮೇರೆಗೆ ಪಿಸಿಆರ್ ಆದೇಶವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆಗಮಿಸಿರುವಂತದ್ದು. ಈಗಾಗಲೇ
ಆ ಒಂದು ಆದೇಶ ಪ್ರತಿ ಏನಿತ್ತು, ಹೈಕೋರ್ಟ್ ನಲ್ಲಿ ಕೊಟ್ಟಂತ ಆದೇಶ ಪ್ರತಿ ಏನಿತ್ತು, ಅದನ್ನ ಈಗಾಗಲೇ ಏನ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ PCR ಅನುಮತಿ ಕೊಡಬೇಕಂತೇಳಿ ಈಗಾಗಲೇ ವಕೀಲರು ಮನವಿ ಮಾಡ್ತಾರೆ. ಸದ್ಯಕ್ಕೆ ಈಗಾಗಲೇ ಆ ಒಂದು ವಿಚಾರಣೆ ಈಗಾಗಲೇ ಆರಂಭ ಆಗಿರುವಂತದ್ದು. ಅಲ್ಲಿ ಏನು ನಿರ್ಣಯ ನಿಲ್ಲಾಗುತ್ತೆ ಅದನ್ನ ಕಾದು ನೋಡ್ಬೇಕಾಗಿದೆ ಪ್ರತಿಮಾ. ಸದ್ಯಕ್ಕೆ ಹರೀಶ, ಹೈಕೋರ್ಟ್ನ ಆದೇಶದ ಅಂಶಗಳನ್ನ ನಾವು ಗಮನಿಸ್ತಾ ಹೋಗ ಅದನ್ನ ಆಧರಿಸಿ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಏನಾದ್ರೂ ಹೊರಬಿದ್ದಿದ್ದೇ ಆದಲ್ಲಿ ಸಿಎಂಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟು ಬುತ್ತಿ ಅಂತ ಅನಿಸುತ್ತೆ ಅಲ್ವಾ? ಖಂಡಿತವಾಗಿಯೂ ಪ್ರತಿಮಾ, ಈ ಒಂದು ಏನಾದ್ರು ಒಂದು ವೇಳೆ ಏನಾದ್ರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇದೀಗ PCR ಗೆ ಅನುಮತಿಯನ್ನ ಕೊಟ್ಟಿದ್ದೆ ಅಲ್ಲಿ ಏನ್ ಮುಂದಿನ ಯಾವ ರೀತಿಯಾಗಿರುತ್ತೆ ಅಂತ ನೋಡಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಿ ಒಂದು ದೂರನ್ನು ದಾಖಲು ಮಾಡ್ಕೊಂತಾರೆ, ನಂತರ ತನಿಖೆಗೆ ಮುಂದಾಗ್ತಾರೆ. ಹೀಗಾಗಿ ಒಂದು ವೇಳೆ ಇಲ್ಲಿ ಕೂಡ PCR ಗೆ ಅನುಮತಿ ಸಿಕ್ಕಿದಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುವಂತದ್ದು ಖಂಡಿತ. ಹೀಗಾಗಿ ಏನು PCR ಗೆ ಲಕ್ಷ್ಮಿ ಅವ್ರಿಗಾಗ್ಲೇ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರಾಗಿರುವಂತದ್ದು. ಈಗಾಗಲೇ ಹೈಕೋರ್ಟ್ ಆದೇಶದ ಒಂದು ಕಾಪಿಯನ್ನು ಕೂಡ ಸಬ್ಮಿಟ್ ಮಾಡಿ ಈಗಾಗಲೇ ಆ ಒಂದು PCR ಗೆ ಅನುಮತಿ ನೀಡುವಂತೆ ಏನು ಮನವಿಯನ್ನ ಮಾಡಲಾಗ್ತಾ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಅರ್ಜಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು PCR ಗೆ ಏನಾದ್ರು ಜನಪ್ರತಿನಿಧಿಗಳ ಅನುಮತಿಯನ್ನ ಕೊಟ್ಟಿದ್ದಾದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗುವಂತದ್ದು ಖಂಡಿತ ಪ್ರತಿಮಾ. ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.